ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಕೂಡ ಇವತ್ತು ತುರ್ತು ಸುದ್ದಿಗೋಷ್ಠಿಯೊಂದನ್ನು ಕರೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಹೋರಾಟಕ್ಕೆ ಕಾಂಗ್ರೆಸ್ನ ಕೌಂಟರ್ ಅಟ್ಯಾಕ್ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಕಾಂಗ್ರೆಸ್ನ ಶಾಸಕ ಪ್ರಸಾದ್ ಅಬ್ಬಯ್ಯ. ಶ್ರೀಕಾಂತ್ ಪೂಜಾರಿ ಕುರಿತು ದಾಖಲೆ ಬಿಡುಗಡೆ ಮಾಡಲಿದ್ದಾರೆ ಪ್ರಸಾದ್ ಅಬ್ಬಯ್ಯ ಅವರು. ಶ್ರೀಕಾಂತ್ ಕೇಸ್ ಕುರಿತು ಮತ್ತಷ್ಟು ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ ಕಾಂಗ್ರೆಸ್ನ ಶಾಸಕ. ಈಗಾಗಲೇ ಅದರ ಬಗ್ಗೆ ಗೃಹ ಸಚಿವರು ಕೂಡ ಹೇಳಿದರು, ಇವ್ರ ಮೇಲೆ ಒಂದೆರಡಲ್ಲ ಸುಮಾರು ಕೇಸ್ಗಳಿದೆ ಅಂತ. ಅಲ್ಲಿನ ಕಮಿಷನರ್ ಕೂಡ ಮಾತನಾಡಿದ್ರು. ಕೇವಲ ಅದೊಂದಲ್ಲ, ಬಟ್ ಬಂಧನ ಆಗಿರೋದು ಅದೇ ವಿಚಾರದಲ್ಲಿ. ಕೆಲವು ಪ್ರಕರಣದಲ್ಲಿ ಖುಲಾಸೆ ಕೂಡ ಆಗಿದೆ. ಈ ಹಿಂದೆ ಇತ್ತು ಕೇಸಸ್ಸು, ಕೆಲವೆಲ್ಲ ಖುಲಾಸೆ ಆಗಿದೆ. ಕೆಲವು ಕೇಸ್ಗಳಿದೆ, ಮಟ್ಕ ಏನೇನೋ ಬೇರೆ ಬೇರೆ ಕೇಸ್ಗಳೆಲ್ಲ ಇದೆ. ಹಾಗಾಗಿ ಪ್ರಸಾದ್ ಅಬ್ಬಯ್ಯ ಅವರು ಇವತ್ತು ಏನೇನು ಆರೋಪಗಳನ್ನು ಶ್ರೀಕಾಂತ್ ಪೂಜಾರಿ ಮೇಲೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಇದು BJP ಅಟ್ಯಾಕ್ಗೆ ಕಾಂಗ್ರೆಸ್ನಿಂದ ನಡೀತಾ ಇರತಕ್ಕಂಥ ಕೌಂಟರ್ ಅಟ್ಯಾಕ್ ಇದು. ಯಾಕೆಂದರೆ ವಿಚಾರ ತುಂಬ ಗಂಭೀರವಾಗಿದೆ, ಸೂಕ್ಷ್ಮವಾಗಿದೆ. ಜನ ಒಂದು ಕಡೆಗೆ ಪ್ರಶ್ನೆ ಮಾಡಬಾರ್ದು ಅಂತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡಿತಾ ಹೋಗೋಣ. ಸುನಿಲ್, ನಾನು ಆಗಲೇ ಮಾತನಾಡ್ತಾ ಇದ್ದೆ, ಇವತ್ತು ಬೆಳಿಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಶ್ರೀಕಾಂತ್ ಪೂಜಾರಿ ಅವರು ಬೇರೆ ಬೇರೆ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾರೆ. ಪೊಲೀಸ್ ಕಮಿಷನರ್ ಕೂಡ ಈಗಷ್ಟೇ ಮಾತನಾಡ್ತಾ ಅವ್ರದ್ದು ಬೇರೆ ಬೇರೆ ಕೇಸಸ್ ಇದೆ ಅಂತ ಹೇಳ್ತಾರೆ. ಈಗ ಪ್ರಸಾದ್ ಅಬ್ಬಯ್ಯ ಅವರು ಕೂಡ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಟೋಟಲಿ ಇದು BJPಯ ಕೌಂಟರ್ಗೆ ಕಾಂಗ್ರೆಸ್ನ ಅಟ್ಯಾಕ್, ರೀಕೌಂಟರ್ ಅಂತ ಅನ್ಬೋದಾ ಅಂತ? ಎಸ್ ಅರವಿಂದ್, ಯಾಕಂದರೆ ಲೋಕಸಭಾ ಚುನಾವಣೆ ಸಮಯ ಇದೆ. ಎರಡೂ ಪಕ್ಷಗಳಿಗೆ BJPಯೇ ಒಂದು ಪ್ರಮುಖ ಹುಬ್ಬಳ್ಳಿಯ ಒಂದು ಪ್ರಮುಖ ಒಂದು ಪ್ರಬಲವಾದಂಥ ಅಜೆಂಡಾ. ಯಾಕಂದರೆ ಹುಬ್ಬಳ್ಳಿಯಲ್ಲಿ ಒಂದು ಕಡೆ ಹಿಂದೂ ಪರ ಕಾರ್ಯಕರ್ತರು ಮತ್ತು ಸಂಘಟನೆಯಲ್ಲಿ ಭಾಳಷ್ಟು ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಪೂರಕವೆಂಬಂತೆ ಹುಬ್ಬಳ್ಳಿಯಲ್ಲಿ ಕೂಡ ಮುಸ್ಲಿಂ ಸಮುದಾಯದ ಒಂದು ಸ್ಟ್ರಾಂಗ್ ಬೇಸ್ ಇಲ್ಲೇ ಇರೋದು. ಯಾಕಂದರೆ ಅಂಜುಮನ್ ಇಸ್ಲಾಮಿಕ್ ಸಂಸ್ಥೆ ಕೂಡ ಇಲ್ಲೇ ಇದೆ. ಸೊ ರಾಜಕೀಯವಾಗಿ ಎರಡೂ ಪಕ್ಷಗಳಿಗೆ ಇದು ಲಾಭದಾಯಕ. ಒಂದು, ಅಲ್ಪಸಂಖ್ಯಾತರ ಓಲೈಕೆಗೆ ಕಾಂಗ್ರೆಸ್ ಒಂದು ಪ್ರಯತ್ನ. ಎರಡನೇದು, ತನ್ನ ಒಂದು ಮತ ಭದ್ರತೆಯನ್ನು ಮಾಡಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ BJPಗೂ ಕೂಡ ಇದು ಪ್ರಮುಖವಾಗಿ ಇರುವಂಥದ್ದು. ಸಹಜವಾಗಿ ನಿನ್ನೆಯೂ ಕೂಡ ಈ ಬಗ್ಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು. ಇವರು ಈಗ ಒಂದು ಏನೋ ಬಂಧನದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ಗಲಭೆಯಲ್ಲಿ ಎಷ್ಟೋ ಜನ ಅಮಾಯಕರು ಸತ್ತಿದ್ದಾರೆ, ಅವ್ರ ಸಾವಿಗೆ ನ್ಯಾಯ ಬೇಡವಾ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಮತ್ತೊಂದು ಮಾತನ್ನು ಹೇಳಿದರು. ಹುಬ್ಬಳ್ಳಿಯ ಗಲಭೆಕೋರರು, ಇದೇ ಹಳೆ ಹುಬ್ಬಳ್ಳಿಯ ಸ್ಟೇಷನ್ನಲ್ಲಿ ಹುಬ್ಬಳ್ಳಿಯ ಗಲಭೆಕೋರರು ಅಮಾಯಕರು ಅಂತ ಶಿವಕುಮಾರ್ ಅವರು ಹೇಳಿದರು. ಅದನ್ನೇ ಮಾತನ್ನು ಪ್ರಸಾದ್ ಅಬ್ಬಯ್ಯ ಅವರು ಏನೋ ಪ್ರಸ್ತಾಪಿಸಿ ಗಲಭೆಕೋರರೆಲ್ಲ ಅಮಾಯಕರು, ಅವರನ್ನು ನಾವು ರಿಲೀಸ್ ಮಾಡಿಸ್ತಾ ಇದೀವಿ ಅಂತ ಹೇಳಿದ್ರು. ಅಂದರೆ ಇದು ದ್ವಂದ್ವ ನೀತಿ ಅಂತ ಅನಿಸ್ತಾ ಇದೆ ಕಾಂಗ್ರೆಸ್. ಯಾಕಂದರೆ ಹಳೆ ಹುಬ್ಬಳ್ಳಿ ಗಲಭೆಕೋರರನ್ನು ಅಮಾಯಕರು ಅಂತಾರೆ, ಇವರು ಇಳಿ ವಯಸ್ಸಿನಲ್ಲಿ 65 ವಯಸ್ಸಿನಲ್ಲಿ ಜೈಲಿಗೆ ಹಾಕೋದು ಸರಿ ಅಂತಾರೆ. ಸೊ ಹೀಗಾಗಿ ಮೇಲ್ನೋಟಕ್ಕೆ ಇದು ಲೋಕಸಭೆ ಚುನಾವಣೆ ತಯಾರಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇವತ್ತು ಈಗ ಕೆಲವೇ ಕ್ಷಣದಲ್ಲಿ ಅಬ್ಬಯ್ಯ ಅವರ ಒಂದು ತುರ್ತಿಗೋಷ್ಠಿಯು ಆರಂಭವಾಗುತ್ತೆ. ಸೊ ಅವರು ಕೂಡ ಸಾಕಷ್ಟು ಆರೋಪಗಳನ್ನು ಮಾಡ್ತಾರೆ. ಆದರೆ ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಇಲ್ಲಿ ಬಲಿಯಾಗಿದ್ದು ಮಾತ್ರ ಅಮಾಯಕರು ಅನ್ನೋದು ಸ್ಪಷ್ಟವಾಗಿರುವಂಥದ್ದು ಅರವಿಂದ್. ಯಾಕಂದರೆ 92ರಲ್ಲಿ ಒಂದು ಯಂಗ್ ವಯಸ್ಸಿನಲ್ಲಿ ಮಾಡಿದಂಥ ತಪ್ಪು ಈಗ ಅವರಿಗೆ ಮುಳುವಾಗಿರುವಂಥದ್ದು ಅರವಿಂದ್. ಥ್ಯಾಂಕ್ ಯು ಸುನಿಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.